press the bell icon on the YouTube app and never miss another update. Hello students, so welcome to the part 18 of the chapter, some basic concepts of chemistry. So in the last class we have discussed the concepts of the problems involving balanced chemical equations, stoichiometry based concepts. So in the last class, so I told you, so what are the general points to consider the calculation of mass to mass, mass to volume and volume to volume in case of single reactant based problems, and also in case of more than one reactant based problems. Is clear? So we know that mass of one of the reactant or product is given, and mass of another reactant or product is to be calculated by knowing or by taking the balanced chemical equations. So first point is, so how to solve the problems based on stoichiometry. So first point is, write down the balanced. So write down the balanced chemical equation. Balanced chemical equation. This is the first point. But how equation ಬರಿಬೇಕಂತ ಕೇಳಿದ್ರೆ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ, ಯಾವುದಾದ್ರೂ ಒಂದು ರಿಯಾಕ್ಟೆಂಟ್ ಅನ್ನು ಕೊಡ್ತಾರೆ, ಇನ್ನೊಂದ್ರ ಜೊತೆ ರಿಯಾಕ್ಟ್ ಆದಾಗ ಇಂಥ ಪ್ರಾಡಕ್ಟ್ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನೀವು ಬ್ಯಾಲೆನ್ಸ್ ಈಕ್ವೇಷನ್ ಬರ್ಕೋಬೇಕು. ಸಪೋಸ್ ಇಫ್ ಯು ಟೇಕ್, so when 4 gram of methane is burnt completely in the presence of excess of oxygen to give carbon dioxide and moisture, carbon dioxide and water vapors, ಈ ಥರ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ನೀವು ಸೊ ಯಾವ ರಿಯಾಕ್ಟೆಂಟ್ ಅನ್ನು ಕೊಟ್ಟಿದ್ದಾರೆ, ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಆ ಬೇಸಿಸ್ ಮೇಲೆ ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ದೆನ್ ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ಏನು ಮಾಡಬೇಕಾಗಾದ್ರೆ, write the relative number of moles or mass. ರಿಲೇಟಿವ್ ಮಾಸ್ ಅಂದರೆ ಇಲ್ಲಿ ಎಲಿಮೆಂಟ್ ಆಗಿದ್ದರೆ ಅದು ಅಟಾಮಿಕ್ ಮಾಸ್ ಅಲ್ಲಿ ಬರ್ಬೋದು ಅಥವಾ ಮಾಲಿಕ್ಯುಲರ್ ಮಾಸ್ ಅಲ್ಲಿ ಬರ್ಬೋದು. ಮಾಸ್ ಅಂದರೆ ಅಟಾಮಿಕ್ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್. ಸೊ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಆರ್ ಮಾಸ್ of the substance is written below their formula. ಸೊ ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆದಾಗ ಅಮೋನಿಯಾ ಬರುತ್ತೆ. ನೈಟ್ರೋಜನ್ ಎಷ್ಟು ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಮೋಲ್ಸ್ ಅಂತ ಕೊಟ್ಟಿದ್ದಾರೆ, ಆ ಬೇಸಿಸ್ ಮೇಲೆ ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಮೇಲೆ ರೈಟ್ ದ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಆರ್ ಮಾಸ್ ಬಿಲೋ ದೇರ್ ಫಾರ್ಮುಲಾ. ಇಸ್ ಕ್ಲಿಯರ್? ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್. ಅಂಡ್ ದಿ ಥರ್ಡ್ ಪಾಯಿಂಟ್ ಈಸ್ if the reacting species or the obtained product is in the gaseous state, means in case of gaseous reactions. So in case of gaseous reactants, so 22.4 liter. So this is for 1 mole. 22.4 liter. Nodi, 22.4 liter is the
ಮೋಲಾರ್ ವಾಲ್ಯೂಮ್. ಮೋಲಾರ್ ವಾಲ್ಯೂಮ್ ಅಂದ್ರೇನು? ಸೊ ದಿ ವ್ಯಾಲ್ಯೂ ಆಫ್ ಮೋಲಾರ್ ವಾಲ್ಯೂಮ್ ಇಸ್ 22.4 ಲೀಟರ್. ದಿಸ್ ಈಸ್ ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ 1 mole ಆಫ್ ಗ್ಯಾಸ್ ಆರ್ ವೇಪರ್ಸ್. ಸೊ ಫಾರ್ 1 moleಗೆ 22.4 ಲೀಟರ್. 2 moles ಇತ್ತು, 2 into 22.4 ಲೀಟರ್. 3 moles ಇದ್ರೆ 3 times 22.4 ಲೀಟರ್. ಸೊ 22.4 ಲೀಟರ್ written below their formula. So below their formula. ಸೊ ಈಕ್ವೇಶನ್ ಅಲ್ಲೇ ಈಗ H2 ಅಂತ ಕೊಟ್ಟರೆ H2 ಗ್ಯಾಸ್. ಸೊ ಅಲ್ಲಿ ಸಪೋಸ್ 2 moles ಆಫ್ H2 ಇತ್ತಂದ್ರೆ 2 into 22.4 ಲೀಟರ್ ಅಂತ ಅಲ್ಲಿ ಬರ್ಕೋಬೇಕಲ್ಲಿ. ಅಲ್ಲೇ ಆ ಫಾರ್ಮುಲಾ ಕೆಳಭಾಗದಲ್ಲಿ ಇದನ್ನು ಬರಿಬೇಕು. ಯಾವಾಗ? ಇಫ್ ಇಟ್ ಈಸ್ ಇನ್ ದಿ ಗೇಷಿಯಸ್ ಸ್ಟೇಟ್. ಇಸ್ ಕ್ಲಿಯರ್? ಸೊ ಇದನ್ನು ಮಾಸಲ್ಲಿ ಹೇಳ್ಬೋದು, ಮತ್ತು ಮೋಲ್ಸಲ್ಲಿ ಹೇಳ್ಬೋದು, ವಾಲ್ಯೂಮಲ್ಲಿ ಹೇಳ್ಬೋದು. ದೆನ್ another point is we have to find the limiting reagent. So another one is to find the limiting reagent. Limiting reagent. So what is meant by the limiting reagent? ನೋಡಿ, 2 ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ. ಒಂದು ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಅಥವಾ ಕ್ವಾಂಟಿಟಿಯನ್ನು ಜಾಸ್ತಿ ಕೊಡ್ತಾರೆ, ಇನ್ನೊಂದನ್ನು ಕಡಿಮೆ ಕೊಡ್ತಾರೆ. ಈಗ ಸಪೋಸ್ ಒಂದು ಈಕ್ವೇಷನಲ್ಲಿ A and B 2 ಇದಾವೆ ಅಂತ ಇಟ್ಕೊಡ್ರಿ. ನೋಡಿ, ಸೊ ಅಸ್ಯೂಮಿಂಗ್ ದಟ್ ರಿಯಾಕ್ಷನ್ ಈಸ್ ಫಾರ್ಮ್ಡ್, ಸೊ ದಿ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ A and B gives the products. ಇಲ್ಲಿ ನೋಡಿ, ಸೊ ಪ್ರಾಡಕ್ಟ್ಸ್ C and D. So amount of product formed that depends upon the reactant which has completely reactant. ಈ ಬರ್ತಕ್ಕಂಥ ಪ್ರಾಡಕ್ಟ್ ಯಾವ್ದು ಮೇಲೆ ಡಿಪೆಂಡ್ ಆಗಿದೆ? ಎ ಮತ್ತು ಬಿ ನಲ್ಲಿ ಯಾವುದು ಕಂಪ್ಲೀಟಾಗಿ ರಿಯಾಕ್ಷನ್ ಆಗುತ್ತೋ ಅದ್ರ ಮೇಲೆ ಪ್ರಾಡಕ್ಟ್ ಡಿಪೆಂಡ್ ಆಗಿರ್ತದೆ ಅಂದ್ರೆ ಅರ್ಥ ಇಲ್ಲಿ. ಸೊ ನೋಡಿ, ಈ ಈಕ್ವೇಷನ್ನಲ್ಲಿ ನೋಡ್ರೆ ಇದು ಒಂದು ಬ್ಯಾಲೆನ್ಸ್ ಈಕ್ವೇಷನ್ ಅಂತ ಅರ್ಥ ಮಾಡ್ಕೊಡ್ರಿ. So 2 moles of C and 1 mole of D. So this assuming that this is the balanced equation. ಇದು ಒಂದು ಬ್ಯಾಲೆನ್ಸ್ ಈಕ್ವೇಷನ್ ಅಂತ ಅರ್ಥ ಮಾಡಿಕೊಟ್ರೆ A, B ಬೇರೆ, C and D ಬೇರೆ. C and B are the reactants, C and D are the products. ಇದು ಬ್ಯಾಲೆನ್ಸ್ ಈಕ್ವೇಷನ್. ಬಟ್ ಇಲ್ಲಿ A ಅನ್ನು ಸೊ 10 moles ಕೊಟ್ಟಿದ್ದಾರೆ, B ಅನ್ನು 4 moles ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ರಿ. ಇದು ಗಿವನ್ ಕೊಟ್ಟಿರೋದು, ಇದು ಬ್ಯಾಲೆನ್ಸ್ಡ್ ಈಕ್ವೇಷನ್. ಬಟ್ ನಿಮಗೆ 10 moles ಆಫ್ A ಈಸ್ ಮೇಡ್ ಟು ರಿಯಾಕ್ಟ್ ವಿತ್ 4 moles ಆಫ್ B. 10 moles ಆಫ್ A ಮೇಡ್ ಟು ರಿಯಾಕ್ಟ್ ವಿತ್ 4 moles ಆಫ್ B. ಈ ಥರ ಕೊಟ್ಟಾಗ ಇವೆರಡರಲ್ಲಿ ಯಾವುದು ಲಿಮಿಟಿಂಗ್ ರಿಯೇಜೆಂಟ್? ಒಂದೇ ವರ್ಡಲ್ಲಿ ಹೇಳೋದಾದ್ರೆ, the quantity of reactant which are used in smaller quantity and which consumes completely in a chemical reaction, then that is called limiting reagent. 2 ರಿಯಾಕ್ಟೆಂಟ್ ಅಲ್ಲಿ ಯಾವ ರಿಯಾಕ್ಟೆಂಟ್ ಕಂಪ್ಲೀಟ್ ಕನ್ಸ್ಯೂಮ್ ಆಗುತ್ತಾ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ that is called limiting reagent. The reactant which is completely consumed in a chemical reaction is called limiting reagent. ಯಾವುದಪ್ಪ ಕಂಪ್ಲೀಟ್ ಕನ್ಸ್ಯೂಮ್ ಆಗೋದು? A and B ನಲ್ಲಿ A ತುಂಬ ಜಾಸ್ತಿ ಕೊಟ್ಟಿದ್ದಾರೆ, B ತುಂಬ ಕಡಿಮೆ ಇದೆ. ಇಲ್ಲಿ ನೋಡ್ರಿ, ಹಂಗಾರೆ ಯಾವ್ದು ಕಂಪ್ಲೀಟ್ ಕನ್ಸ್ಯೂಮ್ ಆಗ್ಬೋದು ನೋಡ್ಕೋಬೇಕು. ಇಲ್ಲಿ ಈ ಕ್ವೆಶನ್ ನೋಡಿ, 1 moleಗೆ ಎಷ್ಟು ಮೋಲ್ ಬೇಕು? 2 mole ಬೇಕು. 10 moleಗೆ ಎಷ್ಟು ಮೋಲ್ ಬೇಕು ನೋಡಿ? 1 moleಗೆ 2 mole B ಬೇಕು ಆಕ್ಚುಲ್ ಫ್ರಮ್ ದಿ ಬ್ಯಾಲೆನ್ಸ್ ಈಕ್ವೇಷನ್. ಬಟ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 10 mole. ಎಷ್ಟು ಬೇಕಾಗುತ್ತೆ 10 moleಗೆ? 20 moles ಬೇಕಾಗುತ್ತೆ. ಆದ್ರೆ ಕೊಟ್ಟಿರೋದೇನು 4 moles. ಹಾಗಾದ್ರೆ ಯಾವ್ದು ಲಿಮಿಟಿಂಗ್ ರಿಯೇಜೆಂಟ್ ಇದೆ? ನಿಮಗೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಕಡಿಮೆ. ದಟ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಹೌ ಟು ಫೈಂಡ್ ದಿ ಲಿಮಿಟಿಂಗ್ ರಿಯೇಜೆಂಟ್? ನೋಡಿ, 1 mole ಆಫ್ A ಇಟ್ ರಿಕ್ವೈರ್ಸ್ 2 moles ಆಫ್ B ಫಾರ್ ದಿ ಕಂಪ್ಲೀಟ್ ರಿಯಾಕ್ಷನ್. ಈಸ್ ಕ್ಲಿಯರ್? ಹಾಗಾದ್ರೆ 10 moles ನಿಮಗೆ ಕೊಟ್ಟಿದ್ದಾರೆ ಅಂದರೆ ಎಷ್ಟು moles ಬೇಕಾಗುತ್ತೆ? 20 moles ಬೇಕಾಗುತ್ತೆ 1:2 ರೇಷಿಯೋದಲ್ಲಿ. ಬಟ್ ನಿಮಗೆ ಕೊಟ್ಟಿರೋದು 4 moles ಅಷ್ಟೇ. ಸೊ ಹಾಗಾದರೆ B ಈಸ್ ಟೇಕನ್ ಇನ್ ಸ್ಮಾಲರ್ ಕ್ವಾಂಟಿಟಿ ದಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. A ಇನ್ನೂ ಹಾಗೆ ಇರ್ತದೆ ನೋಡ್ರಿ, ಅಬ್ಸರ್ವ್ ಮಾಡಿ. 1 moleಗೆ ಎಷ್ಟು moles ಬೇಕು? 2 moles. ಸೊ ಹಾಗಾದರೆ
4 moles ಅಂದರೆ ಎಷ್ಟು ರಿಯಾಕ್ಷನ್ ಆಗಬೇಕು? 2 moles ಮಾತ್ರ ರಿಯಾಕ್ಷನ್ ಆಗಬೇಕು. ನೋಡಿ 1 moleಗೆ 2 mole, 1 mole ಎಗೆ 2 mole. ಹಾಗಾದ್ರೆ 4 mole ಕೊಟ್ಟಿದ್ದಾರೆ ಅಂದರೆ 4 moleಗೆ ಎಷ್ಟು ಬೇಕಾಗುತ್ತೆ? 2 moles ಅಷ್ಟೇ ಬೇಕಾಗುತ್ತೆ. ಇನ್ನು 8 moles ಲೆಫ್ಟ್, 8 moles ಲೆಫ್ಟ್ ಯಾವುದು? ಎ. ಗೊತ್ತಾಯ್ತಲ್ಲ ಯಾಕಂತ? 1 mole A, it requires 2 moles B. 2 moles A requires 4 moles B. ನೋಡಿ 4 moles ಕೊಟ್ಟಿದ್ದಾರೆ. ಹಾಗಾದ್ರೆ 4 moles ಏನು ಕೊಟ್ಟಿದ್ದಾರೆ, 4 mole ಕಂಪ್ಲೀಟ್ ರಿಯಾಕ್ಷನ್ ಆಯ್ತು. ಇಲ್ಲಿ ರಿಯಾಕ್ಷನ್ ಆಗಿರೋದು 4 - 4 ಇಟ್ ಈಸ್ ಈಕ್ವಲ್ ಟು 0. 4 moles ಕೊಟ್ಟಿದ್ರು, 4 moles ಆಫ್ ಬಿ ವಿಚ್ ರಿಕ್ವೈರ್ಸ್ 2 moles ಔಟ್ ಆಫ್ 10 moles ಅಲ್ವಾ? ಹಾಗಾಗಿ ಎ ಇನ್ನು ಉಳಿದಿರುತ್ತೆ, ಬಿ ಕಂಪ್ಲೀಟ್ ರಿಯಾಕ್ಷನ್ ಆಗಿರುತ್ತೆ. ಹಾಗಾದ್ರೆ ಕಂಪ್ಲೀಟ್ ರಿಯಾಕ್ಷನ್ ಆಗಿರೋದು ಯಾವುದು? ಬಿ. ದಟ್ ಈಸ್ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. ಇದ್ರ ಮೇಲೆ ಪ್ರಾಡಕ್ಟ್ ಡಿಪೆಂಡ್ ಆಗ್ತದೆ. ಇಸ್ ಕ್ಲಿಯರ್? ಸೊ ಅದನ್ನ ಆಮೇಲೆ ಹೇಳ್ಕೊಡ್ತೀನಿ ನಾನು. ಸೊ ಆಮೇಲೆ ಮೋರ್ ದ್ಯಾನ್ 1 ರಿಯಾಕ್ಟೆಂಟ್ ಬೇಸ್ಡ್ ಈಕ್ವೇಷನ್ಸ್ ಅಂತ ತೊಗೊಂಡು ನಾನು ಹೇಳ್ತೇನೆ, ನಾನು ಆ ಪ್ರಾಬ್ಲಮ್ಸ್ ಬಂದಾಗ ಹೇಳ್ಕೊಡ್ತೇನೆ. ಹಾಗಾದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ. ಸೊ ಈಗ ಹಂಗಾರೆ ಈಕ್ವೇಷನ್ ನೋಡಿದ ತಕ್ಷಣ ಹೇಳಿಕ್ಕೆ ಬರಲ್ವಾ? ಬರುತ್ತೆ. ಲಿಮಿಟಿಂಗ್ ರಿಯೇಜೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ನೋಡ್ರಿ. ಸೊ ಲಿಮಿಟಿಂಗ್ ರಿಯೇಜೆಂಟ್ ಇಟ್ ಈಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು moles given by stoichiometric coefficients. ಇದನ್ನು ಮಾಡ್ಕೊಂಡ್ರೆ ಲಿಮಿಟಿಂಗ್ ರಿಯೇಜೆಂಟ್ ಸಿಗ್ತದೆ ನೋಡ್ರಿ. ಹೆಂಗೆ? ಫಾರ್ ಎ ಈ ಲಿಮಿಟಿಂಗ್ ರಿಯೇಜೆಂಟ್ ನೀವು ಯಾವುದಂತ ಪತ್ತೆ ಹಚ್ಬೇಕಾದ್ರೆ ನೋಡ್ರಿ. ಸೊ ಫಾರ್ ಎ ಮೋಲ್ಸ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ? 10 ಡಿವೈಡೆಡ್ ಬೈ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಂದರೆ ಬ್ಯಾಲೆನ್ಸ್ ಈಕ್ವೇಷನ್ ಅಲ್ಲಿ ಎಷ್ಟು ಮೋಲ್ಸ್ ಇನ್ವಾಲ್ವ್ ಆಗಿದೆ ಅಂತ 1 mole 10/1 ಅಂದರೆ ಸೊ ಎಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ 10 ಬಂತು. 10 ಡಿವೈಡೆಡ್ ಬೈ 1. ಸೊ 10 ನಂಬರ್ ಆಫ್ ಮೋಲ್ಸ್ ಗಿವನ್ 1 ಈಸ್ ದಿ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್. ಸಿಮಿಲರ್ಲಿ ಬಿ ಮೋಲ್ಸ್ ಗಿವನ್ 4 ಅಲ್ವಾ? ಸೊ 4 ಡಿವೈಡೆಡ್ ಬೈ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ 2. 4/2 ಮೀನ್ಸ್ 2. ಸೊ ಹಾಗಾದ್ರೆ ಇವೆರಡರಲ್ಲಿ ಎಕ್ಸ್ ವ್ಯಾಲ್ಯೂ ಯಾವ್ದು ಕಡಿಮೆ ಇದೆ? ಬಿ ಕಡಿಮೆ ಇದೆ. ಯಾವುದು ಎಕ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದೇ ಲಿಮಿಟಿಂಗ್ ರಿಯೇಜೆಂಟ್. ಸೊ ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ಇಲ್ಲಿ ಟು ಫೈಂಡ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಸೊ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಇಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಈಸ್ ಯೂಸ್ ಇನ್ ಲಾರ್ಜ್ ಅಮೌಂಟ್, if one of the reactant is used in large amount, then the amount of reactant which gets completely reacted, then such a reactant is called limiting reagent. The amount of product formed that depends on the limiting reagent. ಬರ್ತಕ್ಕಂಥ ಪ್ರಾಡಕ್ಟನ್ನು ಕ್ವಾಂಟಿಟಿ ಏನಿದೆಯಲ್ಲ, ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 10 moles ತೊಗೊಂಡ್ರೆ ಉಪಯೋಗ ಇಲ್ಲ, 8 moles ಹಂಗೆ ಇರುತ್ತೆ ನೋಡಿ. ಬಿ ಕಂಪ್ಲೀಟ್ ರಿಯಾಕ್ಷನ್ ಆಯಿತು. ಸಪೋಸ್ ಇನ್ನೂ 1 mole ಬಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಿತ್ತಲ್ಲ, ಅಥವಾ ಇನ್ನೂ 1 mole ಬಿ ಇದ್ರೆ ಇನ್ನೂ ಜಾಸ್ತಿ ಬರ್ತಿತ್ತಲ್ಲ. ಹಾಗಾದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆದಾಗಾಯ್ತು? ದಟ್ ಡಿಪೆಂಡ್ಸ್ ಆನ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ದಟ್ ಈಸ್ ವೈ ವಾಟ್ ಈಸ್ ಮೆಂಟ್ ಬೈ ದ ಲಿಮಿಟಿಂಗ್ ರಿಯೇಜೆಂಟ್? ದ ರಿಯಾಕ್ಟೆಂಟ್ which is consumed completely in a chemical reaction, that is called limiting reagent. Is clear? ಸೊ ಈಗ ಈ ಬೇಸಿಸ್ ಮೇಲೆ ನೀವು ಪ್ರಾಬ್ಲಮ್ಸನ್ನು ನೋಡಬೇಕೀಗ. ಸೊ ಇಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಬಂದರೆ, ಸೊ ಸಿಂಗಲ್ ರಿಯಾಕ್ಟೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್, ಸಿಂಗಲ್ ರಿಯಾಕ್ಟೆಂಟ್ ಬೇಸ್ ಅಂದ್ರೆ ಏನು? ಸಿಂಗಲ್ ರಿಯಾಕ್ಟೆಂಟ್ ಬೇಸ್ಡ್ ಅಂದರೆ ಒಂದು ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ, ಇನ್ನೊಂದು ರಿಯಾಕ್ಟೆಂಟು ಪ್ರಾಡಕ್ಟನ್ನು ಮಾಸೋ ವಾಲ್ಯೂಮನ್ನು ಅಥವಾ ಮಾಲಿಕ್ಯೂಲ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿರ್ತಾರೆ. ಇದನ್ನು ನಾವು ಸಿಂಗಲ್ ಬೇಸ್ಡ್ ರಿಯಾಕ್ಟೆಂಟ್ ಅಂತ ಕರಿತೀವಿ. ಇಫ್ ಒನ್ ಆಫ್ ದಿ ಮಾಸ್ ಆಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ವಾಲ್ಯೂಮ್ ಆಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಈಸ್ ಗಿವನ್, then mass or volume of another reactant or product is to be calculated. That is one reactant based problem. One reactant based problem. Mass of one reactant or mass of one of the product is given. Then how do you calculate the mass of other reactant?
or the product that is to be calculated. ನಾನು ನಿನ್ನೆ 3 ಪಾಯಿಂಟ್ ಹೇಳಿ ಜ್ಞಾಪಕ ಇದೆಯಲ್ಲ, ಮಾಸ್ ರಿಲೇಶನ್ಶಿಪ್. Mass of one of the reactant or product is given. Mass of another reactant or product is to be calculated. So that is one reactant based problems ಅಂತ. ಈಗ ನಾವು ಇವತ್ತಾಗರ ಒನ್ ರಿಯಾಕ್ಟೆಂಟ್ ಬೇಸ್ಡ್ ಪ್ರಾಬ್ಲಮ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏನು ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಅಲ್ಲಿ ಗೊತ್ತಾಗುತ್ತೆ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋರು ಗೊತ್ತಾಗ್ತದೆ ಯಾವುದಕ್ಕೆ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅವ್ರು ಕೊಟ್ಟಿರಲ್ಲ, ನೀವು ಬರ್ಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ದೆನ್ ಸೆಕೆಂಡ್ ಪಾಯಿಂಟ್ ಈಸ್ relative number of moles or relative masses of the substance is written below their formula. ಸೊ ಇದಾದ ತಕ್ಷಣ ಏನು ಮಾಡಬೇಕು, ಎಷ್ಟು ಮೋಲ್ಸ್ ಇನ್ವಾಲ್ವ್ ಆಗಿದೆ, ಎಷ್ಟು ಮಾಸ್ ಇನ್ವಾಲ್ವ್ ಆಗಿದೆ ಅನ್ನೋದು ಬರ್ಕೋಬೇಕು ಆ ಫಾರ್ಮುಲಾ ಕೆಳಭಾಗದಲ್ಲಿ. ದೆನ್ ಅದರ್ ಪಾಯಿಂಟ್, ಸೊ ಇಫ್ ಇಟ್ ಈಸ್ ಎ gaseous reaction, if it is in the gaseous reaction, for 1 mole 22.4 liter is written below their formula. For 1 mole 22.4 liter, for 2 moles 44.8 liter. ಹೀಗೆ ಎಷ್ಟು ಮೋಲ್ಸ್ ಇರುತ್ತೆ ಆ ಬೇಸ್ ಮೇಲೆ ಬರ್ಕೋಬೇಕು. ಇಸ್ ಕ್ಲಿಯರ್? ದೆನ್ ಅನದರ್ ಪಾಯಿಂಟ್ ಈಸ್ ಟು ಫೈಂಡ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಇದು ಲಿಮಿಟಿಂಗ್ ರಿಯೇಜೆಂಟ್ ನಿಮಗೆ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ ಬೇಸ್ ಪ್ರಾಬ್ಲಮಲ್ಲಿ ಬರುತ್ತೆ. ಅಂದರೆ 2 ರಿಯಾಕ್ಟೆಂಟ್ನ ಮಾಸನ್ನು ಅಥವಾ 2 ರಿಯಾಕ್ಟೆಂಟ್ನ ವಾಲ್ಯೂಮನ್ನು ಅಥವಾ 2 ರಿಯಾಕ್ಟೆಂಟ್ನ ಮಾಲಿಕ್ಯೂಲ್ಸನ್ನು ಕೊಟ್ಟಾಗ, ಅದೇ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ ಬೇಸ್ಡ್. ಸೊ ಅಲ್ಲಿ ಬರುತ್ತೆ ಅದು ಲಿಮಿಟಿಂಗ್ ರಿಯೇಜೆಂಟ್. ಏನಾಗ ವಾಟ್ ಇಸ್ ಮೆಂಟ್ ಬೈ ದಿ ಲಿಮಿಟಿಂಗ್ ರಿಯೇಜೆಂಟ್? ದ ರಿಯಾಕ್ಟೆಂಟ್ ವಿಚ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. ಯಾವುದಾದ್ರೂ 2 ರಿಯಾಕ್ಟೆಂಟ್ ತೊಗೊಳ್ತೀರ ಅಂದರೆ ಯಾವುದು ಕಂಪ್ಲೀಟ್ ರಿಯಾಕ್ಷನ್ ಆಗುತ್ತೋ ಅದೇ ಲಿಮಿಟಿಂಗ್ ರಿಯೇಜೆಂಟ್. ದೆನ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ದಟ್ ಡಿಪೆಂಡ್ಸ್ ಅಪಾನ್ ದ ಲಿಮಿಟಿಂಗ್ ರಿಯೇಜೆಂಟ್. ಇಸ್ ಕ್ಲಿಯರ್? ಸೊ ಆ ಬೇಸಿಸ್ ಮೇಲೆ ಇಲ್ಲಿ ನೋಡೋಣ, ಪ್ರಾಬ್ಲಮ್ಸ್ ನೋಡೋಣ. So, single reactant based concept problems. Single reactant based problems. So here, first problem is calculate the amount of silver chloride formed. So first problem, calculate the amount of silver chloride formed. Calculate the amount of silver chloride formed by the action of 5.85 gram of sodium chloride. 5.85 gram of sodium chloride on an excess of silver nitrate solution. ನೋಡಿ, ಇದೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೋಡಿ. ಏನು ಹೇಳಿದ್ದಾರೆ ಅವರು? ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಸಿಲ್ವರ್ ಕ್ಲೋರೈಡ್ ಫಾರ್ಮ್ಡ್. ಎಷ್ಟು ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗ್ತದೆ ಯಾವಾಗ? ಬೈ ದಿ ಆಕ್ಷನ್ ಆಫ್ 5.85 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್. ಬೈ ದಿ ಆಕ್ಷನ್ ಆಫ್ 5.85 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಆನ್ ಯಾವುದಕ್ಕೆ ಆ್ಯಡ್ ಮಾಡ್ತಾರೆ? ಎಕ್ಸಸ್ ಆಫ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ನೋಡಿ ಏನು ಕೇಳಿದ್ರಲ್ಲಿ, ಮಾಸ್ ಆಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಈಸ್ ಗಿವನ್. ಮಾಸ್ ಆಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಈಸ್ ಗಿವನ್. ವಾಟ್ ಮಾಸ್ ಆಫ್ ಸಿಲ್ವರ್ ಕ್ಲೋರೈಡ್ ಈಸ್ ಫಾರ್ಮ್ಡ್?
ನೋಡಿ ನಾನು ಹೇಳಿದ್ದೆ, ದಿಸ್ ಇಸ್ ಕಾಲ್ಡ್ ದಿ ಮಾಸ್ ಟು ಮಾಸ್ ರಿಲೇಶನ್ಶಿಪ್. ಮಾಸ್ ಆಫ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಈಸ್ ಗಿವನ್. ಯಾವ್ದು ಕೊಟ್ಟಿದ್ದಾರೆ? ರಿಯಾಕ್ಟೆಂಟ್ ಮಾಸ್ ಕೊಟ್ಟಿದ್ದಾರೆ. Then the mass of another reactant or product is to be calculated. That is called mass to mass relationship. Single reactant based. ಒಂದೇ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ, ಒಂದು ರಿಯಾಕ್ಟೆಂಟ್ಗೆ ಒಂದು ಪ್ರಾಡಕ್ಟ್ ಕೇಳಿದ್ದಾರೆ ಅವರು. ರಿಯಾಕ್ಟೆಂಟ್ ಕೊಟ್ಟಿರೋದೇ ಒಂದು. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್. ನೋಡಿ, 5.85 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಆಡೆಡ್ ಟು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. Sodium chloride NaCl is added to silver nitrate solution AgNO3. So this is silver nitrate AgNO3. Silver nitrate ಇಲ್ಲಿ ಫಾರ್ಮುಲಾ ಕೂಡ ಕರೆಕ್ಟಾಗಿ ಬರ್ಕೋಬೇಕಾಗುತ್ತೆ. ಟು ಫಾರ್ಮ್ ನೋಡಿ ಏನು ಬರುತ್ತೆ ಅಂತ ಹೇಳಿದರೆ, ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಸಿಲ್ವರ್ ಕ್ಲೋರೈಡ್ ಫಾರ್ಮುಲಾ ಇಲ್ಲಿ AgCl. So Ag, which reacts with the chloride ion of sodium chloride to form silver chloride, AgCl plus. ಮತ್ತೇನು ಬರ್ಬೇಕಾಗಾದ್ರೆ, AgCl ರಿಯಾಕ್ಷನ್ ಆದ್ರೆ ನೋಡಿ ಈ ಥರ ರಿಯಾಕ್ಷನ್ ಆಗುತ್ತೆ. ಇದು ರಿಯಾಕ್ಟ್ ಆದರೆ ಇನ್ನು NaNO3 ಉಳಿಯುತ್ತೆ. ಸೋಡಿಯಂ ನೈಟ್ರೇಟ್ ಫಾರ್ಮೇಷನ್ ಆಗುತ್ತೆ, NaNO3. ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ನೋಡ್ಕೊಡ್ರಿ. ಸೊ ದಿಸ್ ಇಸ್ ದಿ ಬ್ಯಾಲೆನ್ಸ್ಡ್ ಈಕ್ವೇಶನ್. ಸೆಕೆಂಡ್ ಪಾಯಿಂಟ್ ಹೇಳಿದ್ವಿ, ಏನು ಹೇಳಿದ್ವಿ? ರೈಟ್ ದಿ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಆರ್ ಮಾಸ್ ಬಿಲೋ ದೇರ್ ಫಾರ್ಮುಲಾ. ನೋಡಿ, ಅಕಾರ್ಡಿಂಗ್ ಟು ದಿಸ್ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಎಷ್ಟಿದೆ? ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1 ಇದೆ. ಸೊ 1 ಮೋಲ್. ಇಲ್ಲಿ ಎಷ್ಟು ಮೋಲ್ ಇದೆ? 1 ಮೋಲ್. ಎಷ್ಟು ಮೋಲ್ ಫಾರ್ಮ್ ಆಗಿದೆ? 1 ಮೋಲ್. ಇಲ್ಲಿ ಎಷ್ಟು ಮೋಲ್ ಫಾರ್ಮ್ ಆಗಿದೆ? 1 ಮೋಲ್. ಯಾವ್ಯಾವ ಮಧ್ಯೆ ರಿಲೇಶನ್ಶಿಪ್ ಇದೆ? ಸೋಡಿಯಂ ಕ್ಲೋರೈಡ್ ಅಂಡ್ ಸಿಲ್ವರ್ ಕ್ಲೋರೈಡ್ ಇವೆರಡರ ಮಧ್ಯೆ ಮಾತ್ರ ರಿಲೇಶನ್ಶಿಪ್ ಇದೆ. ಇವೆರಡು ಮಾತ್ರ ಕನ್ಸಿಡರ್ ಮಾಡ್ಕೊಂಡು. ದೆನ್ ರಿಲೇಟಿವ್ ಮಾಸ್ ಅಂತ ತಗೊಂಡಿದ್ದು, ಮಾಸ್ ಟು ಮಾಸ್. ಮೋಲ್ ಅನ್ನ ಮಾಸಿಕ ನೋಟ್ ಮಾಡ್ಕೊಡ್ರಿ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ NaCl, ಮಾಲಿಕ್ಯುಲರ್ ಮಾಸ್ ಆಫ್ NaCl is equal to 23 plus 35.5, it is equal to 58.5. This is the molecular mass of NaCl. Then molecular mass of AgCl, it is equal to, ನೋಡಿ ಅಬ್ಸರ್ವ್ ಮಾಡಿರಿ, what is the atomic mass of silver? 108 plus 35.5, it is equal to, so 108 plus 35.5 is 143.5. ಇದು ಇಲ್ಲಿ ನಮಗೆ ಬೇಕಾಗಿರೋದು ಮಾಲಿಕ್ಯುಲರ್ ಮಾಸ್ ಬೇಕು. ಸೊ ಹೌ ಡು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್? ಬೈ ಆ್ಯಡಿಂಗ್ ದಿ ಅಟಾಮಿಕ್ ಮಾಸ್ ಆಫ್ ಆಲ್ ದಿ ಎಲಿಮೆಂಟ್ಸ್ ವಿ ಗೆಟ್ ದಿ ಮಾಲಿಕ್ಯುಲರ್ ಮಾಸ್. ಸೊ 1 mole sodium chloride means 58.5 gram. It's clear? 1 mole sodium chloride means, so atomic mass of sodium 23, chlorine atomic mass 35.5. So 23 plus 35.5, 58.5. ಇದು ಬೇಕಿಲ್ಲ ನಮಗೆ. ಸೊ ಇದನ್ನು ಮೋಲಲ್ಲೇ ತಗೊಳ್ರಿ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕೇಳಿರೋದು ಸೋಡಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ಕ್ಲೋರೈಡ್ ಮಧ್ಯ. ಸೊ ಇದನ್ನು ಕೂಡ, ಸೊ 143.5 ಗ್ರಾಮ್. 1 mole of silver chloride means molecular mass. Atomic mass of silver is 108, chlorine is 35.5, 143.5. ಈಗ ಇವೆರಡರ ಮಧ್ಯೆ ಸಾಕು. ಸೊ ಫ್ರಮ್ ದಿ ಎಬೋವ್ ಈಕ್ವೇಶನ್, ಈಗ ವೆರಿ ಇಂಪಾರ್ಟೆಂಟ್ ಇದೆ. ಈಗ ಈ ನೋಡಿ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸಿಂಗಲ್ ರಿಯಾಕ್ಟೆಂಟ್ಸ್. ಹೌದಾ? ರಿಯಾಕ್ಟೆಂಟ್ ಒಂದೇ ಕೊಟ್ಟಿದ್ದಾರೆ, ನಿಮಗೆ ಪ್ರಾಡಕ್ಟ್ ಕೇಳಿದ್ದಾರೆ ಅವರು. ನೋಡಿ ಈಗ, ಸೊ ಫ್ರಮ್ ದಿಸ್ ಈಕ್ವೇಶನ್, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ಬೈ ಕನ್ಸಿಡರಿಂಗ್ ದಿಸ್ ಬ್ಯಾಲೆನ್ಸ್ ಈಕ್ವೇಶನ್? 1 mole of sodium chloride reacts with 1 mole of silver nitrate to form 1 mole of silver chloride and 1 mole of sodium nitrate. ಬಟ್ ಇದು ಮೋಲ್ ಟು ಮೋಲ್ ಆಯ್ತದೆ, ನಿಮಗೆ ಕೇಳಿದಾನು ಮಾಸ್ ಟು ಮಾಸ್. ಸೊ ದೇರ್ಫೋರ್
ಇನ್ಸ್ಟೆಡ್ ಆಫ್ 1 mole ಆಫ್ ಸೋಡಿಯಂ ಕ್ಲೋರೈಡ್ ನಾನು ಏನು ಹೇಳ್ತಿರಲಿ 58.5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ reacts with silver nitrate to form 143.5 gram of silver chloride. ಹೌದಾ? So from the above equation, so 58.5 gram of sodium chloride reacts with silver nitrate solution, AgNO3 solution gives, ನೋಡಿ 58.5 gram of sodium chloride solution for sodium chloride reacts with silver nitrate solution to form ಎಷ್ಟು ಫಾರ್ಮ್ ಆಗಿದೆ 143.5 gram of silver chloride. ನಿಮ್ಗೆ ಏನು ಕೇಳಿದ್ರಲ್ಲಿ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಸಿಲ್ವರ್ ಕ್ಲೋರೈಡ್ ಫಾರ್ಮ್ಡ್ when 5.85 gram of sodium chloride is added. So therefore 5.85 gram of sodium chloride reacts with silver nitrate to give. So 5.85 into, so 5.85 into 143.5 divided by 58.5. This is equal to, so 5.85 10 times. So 143.5 by 10 means 14.35 gram. This is your answer. 14.35 gram of silver chloride is formed. ನೋಡಿ ಅರ್ಥ ಆಯ್ತಲ್ಲ? ಇದೇನಾಗರ ಈ ಪ್ರಾಬ್ಲಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ? ಬೈ ಕನ್ಸಿಡರಿಂಗ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ನೋಡಿಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಬೇಸ್ಡ್ ಪ್ರಾಬ್ಲಮ್. Mass of one of the reactant is given, then the mass of product is to be calculated. ಒಂದು ರಿಯಾಕ್ಟೆಂಟ್ ಮಾಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ನ ಮಾಸ್ ಅನ್ನು ಕೇಳಿದ್ದಾರೆ. So from this equation it is clear that 1 mole of sodium chloride reacts with silver nitrate solution to form 1 mole of silver chloride. Or in other words, so 1 mole sodium chloride means 58.5 because 58.5 is the molecular mass of sodium chloride. 58.5 gram of sodium chloride reacts with the excess of silver nitrate solution to form 143.5 gram of silver chloride. Therefore, so 5.85 gram of sodium chloride reacts with silver nitrate solution to form how many grams of silver chloride? ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ. 58.5ಗೆ 143.5 ಗ್ರಾಮ್ ಬರುತ್ತೆ. 5.85 ಗ್ರಾಮ್ಗೆ ಆದರೆ ಸೊ ವಿ ಗೆಟ್ 5.85 ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಕೊಡ್ರಿ. 5.85 ಇಂಟು 143.5 ಡಿವೈಡೆಡ್ ಬೈ 58.5 ದಟ್ ಇಸ್ ಈಕ್ವಲ್ ಟು 14.35 ಗ್ರಾಮ್. 14.35 ಗ್ರಾಮ್ ಆಫ್ ಸಿಲ್ವರ್ ಕ್ಲೋರೈಡ್. ಇಸ್ ಕ್ಲಿಯರ್? ಸೊ ನೋಡಿ, ಇದು ಒನ್ ರಿಯಾಕ್ಟೆಂಟ್ ಬೇಸ್ಡ್ ಪ್ರಾಬ್ಲಮ್. ದಿಸ್ ಇಸ್ ದಿ ಮಾಸ್ ಟು ಮಾಸ್ ರಿಲೇಷನ್ಶಿಪ್. ಈಗ ಇದನ್ನು ನೀವು ಆಲ್ಟ್ರಾಗೆ ಇನ್ನೊಂದು ಮೆಥಡಲ್ಲಿ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೋಡ್ರಿ, 1 ಮೋಲ್ಗೆ ಎಷ್ಟು ಮೋಲ್ ಫಾರ್ಮ್ ಆಗಿದೆ? 1 ಮೋಲ್ ಇಲ್ಲಿ 1 ಮೋಲ್ಗೆ 143.5 ಗ್ರಾಮ್. ಹಾಗಾದರೆ 5.85 ಗ್ರಾಮ್ಗೆ ಎಷ್ಟು ಮೋಲ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಗನ್ನು ಮಾಡ್ಬೋದಲ್ವಾ? ನೋಡಿ, 1 ಮೋಲ್ಗೆ 143.5 ಗ್ರಾಮ್ ಬಂದಿದೆ. ಹಾಗಾದ್ರೆ ನಿಮಗೆ 5.85 ಅಂದರೆ ಎಷ್ಟು ಮೋಲ್ಸ್ ಆಗುತ್ತೆ ನೋಡಿ. ಸೊ ಅದನ್ನು ನೋಡಿ, ಅದನ್ನೇ ಹೇಳ್ಕೊಡ್ತೀನಿ. ಆರ್ ಆಲ್ಟರ್ನೇಟ್ ಮೆಥಡ್ ನೋಡ್ರಿ, ಇದೇ ಈಕ್ವೇಶನ್ ನೋಡ್ಕೊಳ್ರಿ. ಸೊ 58 some number of moles of NaCl is equal to, ಏನಂದ್ರೇನು? ನಂಬರ್ ಆಫ್ moles of NaCl is equal to, ಫಾರ್ಮುಲಾ ಏನು? ಮಾಸ್ ಇನ್ ಗ್ರಾಮ್ divided by molecular mass. This is equal to, ಸೊ ನಂಬರ್ ಆಫ್ ಮೋಲ್ಸ್ ಆಫ್ NaCl ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಮಾಸ್ ಕೊಟ್ಟಿದ್ದಾರೆ, ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ? 5.85. ಮಾಸ್ ಇನ್ ಗ್ರಾಮ್ ಗಿವನ್ ಈಸ್ 5.85 divided by molecular mass is
58.5. It is equal to 0.1 mole. 0.1 mole. ಕ್ಲಿಯರಾ? ಈಗ 5.85 ಗ್ರಾಮ್ಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಲ್ಲ ನೋಡಿ ಹಾಗಾದ್ರೆ. ಸೊ 1 ಮೋಲ್ಗೆ ಎಷ್ಟು ಫಾರ್ಮ್ ಆಗಿದೆ? 143.5 ಗ್ರಾಮ್. ಹಾಗಾದರೆ 0.1 ಮೋಲ್ಗೆ ಎಷ್ಟು ಬರಬೇಕು? ಇಸ್ ಕ್ಲಿಯರ್? ಸೊ 1 mole of NaCl gives 143.5 gram of AgCl. 1 mole of sodium chloride reacts with silver nitrate solution gives 143.5 gram of silver chloride. Therefore, 0.1 mole NaCl. ಯಾಕೆ ತಗೊಂಡ್ವಿ 0.1 mole ಅಂದರೆ? ಸೊ 5.85 gram means 0.1 mole. So therefore 0.1 mole of sodium chloride gives 0.1 into, it is equal to 0.1 into 143.5. It is equal to 0.1 into 143.5 means 14.35 gram of AgCl is obtained. ನೋಡಿ 14.35 ಅಷ್ಟೇ ಬರುತ್ತೆ ನಿಮ್ಗೆ ಆನ್ಸರ್. ನೀವು ಹೆಂಗೆ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಸ್ ಕ್ಲಿಯರ್? ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನೀವು ಹೆಂಗೆ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು. ಸೊ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿ ಬ್ಯಾಲೆನ್ಸ್ ಈಕ್ವೇಷನ್, ದಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟಾಯ್ಕಿಯೋಮೆಟ್ರಿ ಬೇಸ್ಡ್ ಕಾನ್ಸೆಪ್ಟ್ಸ್. ಅರ್ಥ ಆಯ್ತಲ್ಲ ಇದು? ಸೊ ಈ ಥರನ ಪ್ರಾಬ್ಲಮ್ಸ್ ಕಾಂಪಿಟೇಟಿವ್ ಪಾರ್ಟಲ್ಲಿ ಭಾಳ ಬರ್ತವೆ ನೋಡಿ, ಜ್ಞಾಪಕಟ್ಕೊಂಡ್ರೆ. ಸೊ ಇಲ್ಲಿ ರೆಗ್ಯುಲರ್ ಎಕ್ಸಾಮಿಗೆ ನೀವು ಸಿಂಪಲ್ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ. ಎಕ್ಸಾಮ್ ಅದು ಬೋರ್ಡ್ ಡೈರೆಕ್ಷನ್ ಪ್ರಕಾರನೇ ಅಲೋ ಮಾಡ್ತೀವಿ. ಅದಕ್ಕೆ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಎಲ್ಲ ಮಾಡ್ತೀವಿ ಇಲ್ಲಿ ಬೋರ್ಡ್ ಎಕ್ಸಾಮಿಗೆ. ಆದರೆ ಕಾಂಪಿಟೇಟಿವ್ ಪಾರ್ಟಿಗೆ ಅಲೋ ಮಾಡಲ್ಲ, ಮ್ಯಾನ್ಯುಯಲ್ ಸಿಂಪ್ಲಿಫಿಕೇಶನ್. ಸೊ ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಕಾಂಪಿಟೇಟಿವ್ ಪಾರ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ವಿತೌಟ್ ಕ್ಯಾಲ್ಕುಲೇಟರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಸೊ ಹಿಂದಿನ ಒಂದು ವೀಡಿಯೋನ ನಾನು ನೋಡಿದ್ರೆ ಅಸೈನ್ಮೆಂಟ್ ಕ್ವಶನ್ ಡಿಸ್ಕಸ್ ಮಾಡುವಾಗ ಅದೇ ಥರ ಮುಂದಿನ ವೀಡಿಯೋಸನ್ನು ಅಬ್ಸರ್ವ್ ಮಾಡ್ರ. ಅದಾಯ್ತಾ? ಬೋರ್ಡ್ ಎಕ್ಸಾಮ್ಗೆ ಸಿಂಪಲ್ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ, ಫಿಸಿಕ್ಸಲ್ಲಿ ಅಲೋ ಮಾಡ್ತಾರೆ, ಕೆಮಿಸ್ಟ್ರಿಯಲ್ಲಿ ಅಲೋ ಮಾಡ್ತಾರೆ, ಎಲ್ಲದರಲ್ಲೂ ಕೂಡ ಪರ್ಮಿಷನ್ ಇದೆ. ಬಟ್ ಕಾಂಪಿಟೇಟಿವ್ ಪಾರ್ಟಿಗೆಲ್ಲ ಅದು ಕರೆಕ್ಟಾಗಿ ಜ್ಞಾಪಕಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಈಸ್, ಗೊತ್ತಾಯ್ತಲ್ಲ ಇದು? ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ ಇದೇ ಥರ. ಈಗ ನೋಡಿ ನೀವು ಟ್ರೈ ಮಾಡಿ ನೋಡೋಣ. ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್. ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ obtained when 20 gram of calcium carbonate, when 20 gram of calcium carbonate 20 gram of calcium carbonate is completely decomposed, completely decomposed. ನೋಡಿ ಹಾಗಾದ್ರೆ ಏನು ಕೊಟ್ಟಿದ್ದಾರಲ್ಲಿ? ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್. ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್ ಅಂದರೆ ಫಾರ್ಮೇಷನ್ ಆಗಿರೋದು, ಅಂದರೆ ದಿಸ್ ಇಸ್ ದಿ ಪ್ರಾಡಕ್ಟ್. ಸೊ ವೆನ್ 20 gram ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಡಿಕಂಪೋಸ್ಡ್ ಕಂಪ್ಲೀಟ್ಲಿ, ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದು ನಾನು? ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಯಾವ್ದು ತಗೊಂಡಿದ್ದೀರಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಇದನ್ನೇನು ಮಾಡಬೇಕು? ಕಂಪ್ಲೀಟ್ಲಿ ಡಿಕಂಪೋಸ್ಡ್. ಸೊ CaCO3 on heating it undergoes decomposition to form calcium oxide and carbon dioxide. Calcium oxide and carbon dioxide. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಸಾಲಿಡ್, ಕ್ಯಾಲ್ಸಿಯಂ ಆಕ್ಸೈಡ್ ಕೂಡ ಸಾಲಿಡ್,
carbon dioxide gas. So this is the balanced equation. Balance ಆಗೋಗಿದೆ ಅದು. ಫಸ್ಟ್ ಬ್ಯಾಲೆನ್ಸ್ ಈಕ್ವೇಶನ್ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, 1 mole calcium carbonate gives 1 mole calcium oxide and 1 mole carbon dioxide. ಯಾವ್ಯಾವ್ರ ಮಧ್ಯೆ ರಿಲೇಶನ್ ಕೊಟ್ಟಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್. ಎಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಯಾವಾಗ? ವೆನ್ 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಈಸ್ ಡಿಕಂಪೋಸ್. ಈಗ ಇದನ್ನು ಮಾಸಿಕ ನೋಟ್ ಮಾಡ್ಕೊಳ್ರಿ. ಸೊ ಹಿಯರ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ನ ಮಾಲಿಕ್ಯುಲರ್ ಮಾಸು ತುಂಬ ಇಂಪಾರ್ಟೆಂಟ್. ಕ್ಯಾಲ್ಕುಲೇಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ ನಾನು. ನೋಡಿ, ಕ್ಯಾಲ್ಸಿಯಂ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ 40 ಪ್ಲಸ್ ಕಾರ್ಬನ್ ಅಟಾಮಿಕ್ ಮಾಸ್ 12 ಪ್ಲಸ್ ಆಕ್ಸಿಜನ್ ಅಟಾಮಿಕ್ ಮಾಸ್ 3 into 16. ಸೊ 3 into 16 ನೋಡ್ರಲ್ಲ, 3 into 16. ಸೊ ಈಗ this is also equal to 40 plus 12 plus 48, it is equal to 100. This is the molecular mass of calcium carbonate. Similarly, molecular mass of calcium oxide is equal to 40 atomic mass of calcium is 40 plus oxygen 16, it is equal to 56. ಕ್ಲಿಯರಾ? ಏನು ಕೇಳಿದ್ದಾರೆ ನಿಮಗೆ ಅದಕ್ಕಲ್ಲೇ ಮಾಲಿಕ್ಯುಲರ್ ಮಾಸ್ ಕೂಡ ಗೊತ್ತಿರಬೇಕು. ನೋಡಿ, ಹಾಗಾದ್ರೆ ಅಬ್ಸರ್ವ್ ಮಾಡಿ. 1 mole calcium carbonate means 100 ಗ್ರಾಮ್. ಅರ್ಥ ಆಯ್ತಲ್ಲ ಇಲ್ಲಿ? ಸೊ 1 mole calcium carbonate means 100 ಗ್ರಾಮ್ ಆಫ್ calcium carbonate is subjected to complete decomposition to form calcium oxide. Calcium oxide molecular mass is 56. ಇದು ನನಗೆ ಬೇಕಿಲ್ಲ, ಇದು ಸೊ ನನಗೆ ಅವಶ್ಯಕತೆ ಇಲ್ಲ. ಸೊ ಬೇಕಂದ್ರೆ ನೀವು ಬರ್ಕೋಬೋದು. ಎಷ್ಟು? ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್? 44. ಸೊ 56 ಗ್ರಾಮ್ 44 ಗ್ರಾಮ್. ಇಸ್ ಕ್ಲಿಯರ್? ಜ್ಞಾಪಕಟ್ಕೊಳ್ರಲ್ಲ. ಸೊ ಈಗ ಇವೆರಡರ ಮಧ್ಯೆ ರಿಲೇಶನ್ಶಿಪ್ ನೋಡಿ. ಏನು ಹೇಳ್ತಾರೆ? ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್. ಇದನ್ನು ಕೇಳಿದ್ದಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ಒಬ್ಟೈನ್ಡ್ ವೆನ್ 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಈಸ್ subjected to complete decomposition. So therefore, from the above equation, so it is clear that 100 gram of calcium carbonate so produces ನೋಡಿ, 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬನೇಟ್ ಕೊಟ್ಟಿದ್ದಾರೆ. ಸೊ ಇಟ್ ಪ್ರೊಡ್ಯೂಸಸ್ ಎಷ್ಟು ಬರ್ತದೆ? ಸೊ ಇಟ್ ಪ್ರೊಡ್ಯೂಸಸ್ 56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್. 56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್. ದೇರ್ ಫೋರ್ ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 20 ಗ್ರಾಮ್. ಸೊ ದೇರ್ ಫೋರ್ 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರೊಡ್ಯೂಸಸ್ 20 into 56 divided by 100. So 25 times it is equal to. So this is 5 ones. So then 2. So 5 ones are 5 plus 6. So 6 times. So 1.6. So 5.6. Sorry, 10.6. 10.6 ಗ್ರಾಮ್ ಆಗುತ್ತೆ. 10.6 ಗ್ರಾಮ್. ಇಸ್ ಕ್ಲಿಯರ್? ಅರ್ಥ ಆಯ್ತಾನೆ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿರಲಿ. ಸೊ ಇಲ್ಲಿ ನೆಕ್ಸ್ಟ್. ಸೊ ಹಾಗಾದರೆ ಇಲ್ಲಿ ಕೇಳಿರೋದೇನು? ಹಾಗಾದರೆ ನಿಮಗೆ ಸೊ ಕೇಳಿರ್ತಕ್ಕಂಥದ್ದು ನಿಮಗೆ ಯಾವ್ದು ಕೇಳಿದರೆ? ಸೊ 56 ಪಾಯಿಂಟ್ ಸಾರಿ ಸೊ ಇಲ್ಲಿ 25 ಟೈಮ್ಸ್ ಅಲ್ವಾ? 25 ಟೈಮ್ಸ್ ವೈಟ್. ಸೊ 20 into 56.
ಸೊ ಡಿವೈಡೆಡ್ ಬೈ 100 ತಾನೆ 100. ಸೊ ಇಲ್ಲಿ ಸೆಕೆಂಡ್ಸ್. ಸೊ 1/5 ಅಂದರೆ 0.2 ಆಗುತ್ತೆ ಇಲ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು 0.2 ಇಂಟು 56 ಆಗುತ್ತೆ. ಸೊ 2/5 2/10 means 1/5 1/5 means 0.2 into, so it is equal to 11.2 gram ಆಗುತ್ತೆ. 11.2 gram. ಸೊ ನೋಡಿಲ್ಲ 11.2 gram. ಯಾಕೆಂದ್ರಲ್ಲಿ 100 ಗ್ರಾಮ್ಗೆ 56 ಗ್ರಾಮ್ ಆಗಬೇಕಾದ್ರೆ 1/5 ಇದು 1/5 ಆಫ್ 56 is clear. 1/5 of 56. 1/5 of 56 means 11.2. So if it is multiplied by 5, we get the same value. Clear? ಈಗ ಇದನ್ನು ಇನ್ನೊಂದು ಥರದಲ್ಲಿ ಮಾಡ್ಬೋದಲ್ವಾ? ಹೇಗೆ ಮಾಡ್ಬೋದಾದರೆ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಹೇಳ್ಕೊಡಿದ್ದೆ. ಮೂಲ್ಸಿ ಕನ್ವರ್ಟ್ ಮಾಡಿ ಮಾಡ್ಬೋದು. ಮೂಲ್ಸಿ ಕನ್ವರ್ಟ್ ಮಾಡಿ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಡ್ರಿ. ರೆಗ್ಯುಲರ್ ಎಕ್ಸಾಮ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಡ್ರಿ. ನೋಡಿ, ಹಾಗಾದರೆ ಈಗ ಇದನ್ನೇ ನಾನು ಮೋಲ್ಸಿ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಇದು ಅರ್ಥ ಆಯ್ತಲ್ಲ? ನೋಡಿಲಿ, 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಗಿವ್ಸ್ 56 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್. ದೇರ್ಫೋರ್ 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಗಿವ್ಸ್ ಹೌ ಮಚ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಈಸ್ ಫಾರ್ಮ್ಡ್. ಡನ್. ಸೊ ನಾನಿಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದೇ ಈಕ್ವೇಶನ್ ಮೇಲೆ so or alternatively or ಈಗ ಮೋಲ್ಸಿ ಕನ್ವರ್ಟ್ ಮಾಡ್ಕೋಬೋದಲ್ವಾ? ನೋಡಿ, ಮೋಲ್ಸಿ ಕನ್ವರ್ಟ್ ಮಾಡಿದ್ರೆ 1 mole ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರೊಡ್ಯೂಸಸ್ 56 ಗ್ರಾಮ್. ಸೊ 1 mole ಕ್ಯಾಲ್ಸಿಯಂ ಕಾರ್ಬೊನೇಟ್ ಗಿವ್ಸ್ 56 gram calcium oxide. 1 mole of calcium carbonate gives 56 gram of calcium oxide. ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 20 ಗ್ರಾಮ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ. 20 ಗ್ರಾಮ್ ಅಂದರೆ ಎಷ್ಟು ಆಗ್ತದೆ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದಿ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಗಿವನ್? 20 ಗ್ರಾಮ್. 20 divided by 100, it is equal to 1/5. 1/5 means 0.2. 0.2 mole. 0.2 mole. So 1 mole of calcium carbonate gives 56 gram calcium oxide. Therefore 0.2 mole calcium carbonate gives. So it is equal to 0.2 into 56. 0.2 into 56. It is equal to 11.2 grams. 11.2 gram. ಇದು ಸಿಂಪಲ್ ವೇನಲ್ಲಿ ಈಗೂ ಮಾಡ್ಕೊಂಡು ಬ್ಯಾಲೆನ್ಸ್ ಈಕ್ವೇಷನ್ ಬರೆಯಕ್ಕೆ ಬಂತಂದ್ರೆ ಏನು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅವ್ರು ಬೇಕಾದ ಕೇಳ್ಕೊಳ್ಳಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಸ್ ಕ್ಲಿಯರ್? ಹೀಗೆ ಮಾಡಿದ್ರು ಫುಲ್ ಮಾರ್ಕ್, ಹೀಗೆ ಮಾಡಿದ್ರು ಫುಲ್ ಮಾರ್ಕ್, ಎರಡೂ ಒಂದೇ. ಬಟ್ ಇಲ್ಲಿ ಮಾಸ್ ಟು ಮಾಸ್ ರಿಲೇಶನ್ಶಿಪ್ ತಗೊಂಡಾಗ ನಾನು ಈ ಥರ ತೊಗೊಂಡಿದ್ದೀನಿ. ಅಲ್ಲಿ ನೀವು ಇದನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಮೋಲ್ಸನ್ನು ನೆಕ್ಸ್ಟ್ ನೀವು ಮೋಲ್ ಟು ಮಾಸಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಅಲ್ವಾ? ನೆಕ್ಸ್ಟ್ ಅನದರ್ ಒನ್ ಇದು. ಈಗ ಮಾಸ್ ಕೊಟ್ಟು ಮಾಸ್ ಕೇಳಿದ್ದಾರಲ್ವ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಮಾಸ್ ಟು ವಾಲ್ಯೂಮ್ ಕಾನ್ಸೆಪ್ಟಿಗೆ ಬರೋಣ. ಈಗ ಥರ್ಡ್ ಒನ್. Third problem, calculate the volume of CO2 liberated. Calculate the volume of carbon dioxide liberated. Calculate the volume of carbon dioxide liberated when 4 gram of methane
methane is burnt in, 4 gram of methane is burnt in excess of oxygen, burnt in excess of oxygen. ನೋಡಿ ಏನು ಕೊಟ್ಟಿದ್ದಾರಲ್ಲೇ, ಮಾಸ್ ಆಫ್ ಸಬ್ಸ್ಟೆನ್ಸ್ ಈಸ್ ಗಿವನ್. ಏನು ಕೇಳಿದ್ದಾರೆ? ಸೊ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ನೋಡಿಲಿ, ಮಾಸನ್ನು ಕೊಟ್ಟಿದ್ದಾರೆ, ವಾಲ್ಯೂಮ್ ಕೇಳಿದ್ದಾರೆ. ಈಗ ಯಾವುದು ಬ್ಯಾಲೆನ್ಸ್ ಇಕ್ವೇಷನ್ ಯಾವುದಾದರೆ ನೋಡಿ, ಅಬ್ಸರ್ವ್ ಮಾಡಿ. ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟೆಡ್ when 4 gram of methane is burnt in excess of oxygen. Methane burnt in excess of oxygen, combustion reaction of methane. So balance equation is CH4 burnt in oxygen to form, ನೋಡಿ, ಎಕ್ಸಸ್ ಆಫ್ ಆಕ್ಸಿಜನ್ ಜೊತೆಗೆ ಬರ್ನ್ ಆದರೆ ಏನು ಬರ್ತದೆ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, carbon dioxide and water. So here number of atoms of hydrogen in the left side is 4, so therefore it is multiplied by 2 moles of H2. Oxygen 2 plus 2, ಇಲ್ಲಿ 2 oxygen atoms ಇದೆ, ಇಲ್ಲಿ 2 ಇದೆ, ಈ 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು. 2 oxygen atoms, 4 oxygen atoms, so 2O2. Is it clear? So from this equation, it is the balance equation. ಈಗ ಈ ಇಕ್ವೇಷನ್ ಬರ್ಕೊಂಡ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ. ಸೊ 4 gram methane burnt in excess of oxygen, then what is the volume of CO2 liberated? ಇಲ್ಲಿ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ 1 mole methane it reacts with 2 mole oxygen, to form 1 mole carbon dioxide and 2 moles water. So 1 mole of methane is completely burnt in excess of oxygen, means it requires 2 moles of oxygen to form 1 mole of carbon dioxide and 2 moles of water. So he calculate the volume of CO2 liberated by burning 4 gram of methane. So here mass of methane taken in terms of grams. This is the mass volume relationship. So what is the molecular mass of methane? So 12 plus 4, 16. 16 gram of methane. So reacts with oxygen, 2 moles oxygen, to form what volume of CO2 is to be, so it is liberated. So this can be written in terms of volumes. So here 1 mole CO2 means 22.4 liter. 22.4 liter. So this is the value of molar volume. So we know that 1 mole of any gas or vapors at STP occupies 22.4 liter. Is it clear? So that is why, so when 16 gram of methane produces 22.4 liter, mass to volume relationship, 16, so from the above equation or from this equation, 16 gram of methane liberates 22.4 liter of CO2 on combustion. Then, so what is the mass of methane given? 4 gram. So when 16 gram of methane is subjected to complete combustion, it liberates 22,400 cc or 22,400 ml or 22.4 liter of CO2 at STP. So therefore, by burning 4 gram of methane, so it liberates 4 into 22.4 liter, 4 into 22.4 divided by 16. It is equal to, so 4 ones are 4 fours are.
1/4 means, so 0.25 moles, 0.25, 1/4 of this value is 5.6 liter, 5.6 liter. So this is your answer. Is clear? So this is the mass to volume relationship, mass volume relationship. So mass of methane is given, that is 4 gram. So what volume of carbon dioxide is liberated, that is in terms of liter, or it is better to express in terms of either liter, RML, RCC, or in terms of cubic meter. ಯಾವುದ್ರಲ್ಲಿ ಬೇಕಾದ್ರೂ ನೀವು ಎಕ್ಸ್ಪ್ರೆಸ್ ಮಾಡ್ಬೋದಾ, ಬಟ್ ಮೋಲಾರ್ ವಾಲ್ಯೂಮ್ ಲೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿ. So 5.6 liter of carbon dioxide is liberated when 4 gram of methane reacts with, so 4 gram of methane, it is completely reacts with oxygen. Is clear? So this is the conversion, so mass to volume relationship. Then so another one is, so this is also the mass, this is the mass volume relationship. Is clear? ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ಬೈ ರೈಟಿಂಗ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ it is possible to calculate, so whatever the component of mass or volume is to be calculated, so that should be calculated by considering the balanced chemical equation. Is it clear? So here this is very very important. So ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಈಕ್ವೇಶನ್ಸ್ ಏನು ಬರ್ಕೊಳ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಇದು? ಸೊ ಓಕೆ. ಸೊ ಇನ್ನು ಉಳಿದ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲೇ ಕಂಟಿನ್ಯೂ ಮಾಡಿಸು. So thank you.